ನಮ್ಮ ನಾಡು ಕಂಡಂಥ ಧೀಮಂತ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವ್ರನ್ನ ನೆನೆಸ್ತಾ ನಮ್ಮ ಮುಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಇದು ಕರೆ ಮಾಡಿ ಮಾತಾಡಿದರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈಗ ನಮ್ಗೆ ಹೆಂಗೆ ಕಡೂರಲ್ಲಿ ಯುವಕರ ಕಣ್ಮಣಿ ಅಂತಾರೆ, ನಮ್ಮ ರಾಜ್ಯದ ಕಣ್ಮಣಿಯಾದಂಥ ನಿಖಿಲಣ್ಣನವರೇ, ತಂದೆ ಸಮಾನರಾದಂಥ YS ದತ್ತಣ್ಣನವರೇ, ಹಿರಿಯರು ಮಾರ್ಗದರ್ಶಕರಾದಂಥ ಭೋಜೇಗೌಡರಣ್ಣವರೇ, ಶಾಸಕರಾದಂಥ ನಮ್ಮ ಬಾಲಣ್ಣವರೇ, ಮಂಜಣ್ಣನವರೇ, ಹರೀಶ್ ಅಣ್ಣನವರೇ, ಎಲ್ಲ ನಮ್ಮ ಅಣ್ಣಂದ್ರು ಬಂದಿರೋ ಇವತ್ತು. ಅದಕ್ಕೂ ಭಾಳ ಸಂತೋಷ ಆಗಿದೆ. ಮತ್ತು ವಿಶೇಷವಾಗಿ ಒಂದು 5 ನಿಮಿಷ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಟೈಮ್ ಆಗುತ್ತೆ ಊಟಕ್ಕೋಸ್ಕರ 5 ನಿಮಿಷ. ನಮ್ಮ ನಿಖಿಲ್ ಅಣ್ಣವ್ರು ಇವತ್ತು ಪ್ರಥಮ ಬಾರಿಗೆ ಕಡೂರಿಗೆ ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಇದೆ. ನಾವು ಜನರೊಂದಿಗೆ ಜನತಾಣ ಕಾರ್ಯಕ್ರಮ ಏನಿವತ್ತು 19ಕ್ಕಾಗಿದೆ, ಆ್ಯಕ್ಚುಲಿ ಇವತ್ತಲ್ಲ ಇದ್ದಿದ್ದು. ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲೇ ಆ ಕಾರ್ಯಕ್ರಮ ನಿಗದಿ ಆಗಿತ್ತು. ಆದರೆ ಏನೋ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗಿ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ. ನಾನು ನಮ್ಮ ವೇದಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅವ್ರಿಗೂ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಕುಟುಂಬದ ಕಾರ್ಯಕ್ರಮ. ನಾನು ಒಬ್ಬನೇ ಆಯೋಜನೆ ಮಾಡೋದು ಅನ್ನೋದು ಬೇಡ. ಇದು ನಮ್ಮ JDS ಕುಟುಂಬದ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಕುಟುಂಬದ ಅಣ್ತಂಗಳು, ಹಿರಿಯರು, ತಂದೆ ಸ್ಥಾನದಲ್ಲಿ ಅಕ್ಕಂದ್ರು, ತಾಯಂದ್ರು, ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ವಿರೋಧಿಗಳೆಲ್ಲ ಕೇಳೋದು JDS ಎಲ್ಲಿದೆ ಕಡೂರಲ್ಲಿ ಅಂತ. ಇವತ್ತು ನೋಡ್ಕೊಂಬಿಡ್ರಪ್ಪ, ಎಲ್ಲ ಕ್ಲೀನಾಗಿ ನೋಡ್ಕೊಂಬಿಡ್ರಿ. ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಎಲ್ಲಿದೆ ಅನ್ನೋಕ್ಕೆ ನಾವು ಸಾಕ್ಷಿ ಕೊಡ್ತೀವಿ ನಿಮಗೆ. ಪಾಪ ನಮಗೆ ಗೊತ್ತಿರೋಂಗೆ ನಾಳೆ ಬಸವನಪ್ಪ ಇರೋ ಕಾರಣಕ್ಕೆ ಇವತ್ತು ಭಾಳ ಕಮ್ಮಿ ಸ್ಟೇಜ್ ಹಾಕಿದ್ದೀವಿ. ನಾವು ಬಂದಿರೋ ತಡೀರಪ್ಪ ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಮಾತಾಡ್ಬೇಕು, ಆಮೇಲೆ ಮಾತಾಡೋದು ಸುಮ್ಮನೆ. ನಾನು ಎಲ್ಲರಿಗೂ ಒಂದು ಕ್ಷಮೆ ಕೇಳ್ತೀನಿ. ಯಾಕೆ ಅಂತಂದರೆ ಪಾಪ ನಾವು ಚೇರಿನ ವ್ಯವಸ್ಥೆ ಆಗಲಿ, ಶಾಮಿಯಾನ ವ್ಯವಸ್ಥೆ ಆಗಲಿ, ನಾಳೆ ಹಬ್ಬ ಇರೋದಕ್ಕೋಸ್ಕರ ನಾವು ಭಾಳ ಕಷ್ಟಪಟ್ಟು ಮಾಡ್ದಂಗೆ ಆಗ್ಬಿಡಿದೆ. ಯಾಕೆಂದರೆ ನಾಳೆ ಬಸವನಪ್ಪ ಇರೋದ್ರಿಂದ ಯಾರು ಶಾಮಿ ಅಂತ ಕೇಳಿದ್ರು ಇಷ್ಟೇ ಮಾಡೋಕ್ಕಾಗೋದು ಅಂತ ಹೇಳಿದ್ರೆ ಪಾಪ ಊಟದಲ್ಲಿಗೆ ಹೋಗಿ ಕುತ್ಕೊಂಡಿರಿ ಈ ಬಿಸಿಲಲ್ಲಿ. ಯಾಕೆಂತಂದರೆ ನಾವು ನಿರೀಕ್ಷೆ ಏನು ಮಾಡಿದ್ವಿ ಅದಕ್ಕಿಂತ ಒಂದು ಕೈ ಜಾಸ್ತಿ ಇವತ್ತು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮ ಆಗಿದೆ. ನಾನು ನಿಖಿಲಣ್ಣನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಣ್ಣ, ನಾನು JDS ಪಕ್ಷಕ್ಕೆ ಫಸ್ಟ್ ಸೇರಿದ್ದು. ನಾನು ರಾಜಕೀಯವಾಗಿ ಹೆಜ್ಜೆ ಇಟ್ಟಿರೋದು JDS ಪಕ್ಷಕ್ಕೆ. ಹಿಂದೆ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪರೆಲ್ಲ JDS ಅಲ್ಲೇ ಇದ್ದಿದ್ದು. ನಾನೇನು ಹೊಸ ಅಲ್ಲ, ಭಾಳ ಜನಕ್ಕೆ ಅದನ್ನ ಗೊಂದಲ ಇದ್ರೆ ಕ್ಲಿಯರ್ ಮಾಡ್ಕೊಂಬಿಡ್ರಿ. ನಾನು JDS ಪಕ್ಷಕ್ಕೆ ನಮ್ಮ ತಂದೆ ಕಾಲದಿಂದ ನಾವಿದ್ದೀವಿ. ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 85ನೇ ಇಸ್ವಿಯಿಂದ 2004ನೇ ಇಸ್ವಿ ತನಕನೂ ನಾವು 5 ಬಾರಿ ಚುನಾವಣೆ ನಮ್ಮ ಕುಟುಂಬದಲ್ಲಿ, ನಮ್ಮ ದೊಡ್ಡಪ್ಪರು 3 ಬಾರಿ ಅವಕಾಶ ಕೊಟ್ಟಿದ್ದಾರೆ. ಅದಾದ ನಂತರ ನಮ್ಮ ದತ್ತಣ್ಣವರು 5 ಚುನಾವಣೆ ಮಾಡಿದ್ದಾರೆ, ಅದರಿಂದ ಕಂಟಿನ್ಯೂ. ಅಲ್ಲಿಗೆ ದತ್ತಣ್ಣವರು ಅಲ್ಲಿಗೆ 85ನೇ ಇಸ್ವಿಯಿಂದ 2023ನೇ ಇಸ್ವಿ ತನಕ ನಮ್ಮ JDS ಪಕ್ಷ ಸ್ಪರ್ಧೆ ಮಾಡಿದೆ. ಯಾಕೆ ಇಷ್ಟು ಬಿಗಿಯಾಗಿದೆ, ಗಟ್ಟಿಯಾಗಿದೆ JDS ಅಂತಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು. ನಮ್ಮ ಪಕ್ಷದ ಕಾರ್ಯಕರ್ತರು ನಿಜವಾಗ್ಲೂ ಭಾಳ ಹೆಮ್ಮೆ ಇದೆ. ಇವತ್ತು ಕೆಲವರು ಹೇಳ್ಬೋದು, ಮಟನ್ ಊಟ ಹಾಕ್ತೀರಂತೆ ಅದಕ್ಕೆ ಬಂದಿರಂತೆ. ನಮ್ಮ ಕಾರ್ಯಕರ್ತರು ಬಂದಿರೋದನ್ನು ನೋಡಿ ಪಾಪ ಹೊಟ್ಟೆ ಕಿಚ್ಚಿ. ಯಾಕೆಂದರೆ ಹೊಟ್ಟೆ ಕಿಚ್ಚಿ ಮದ್ದಿಲ್ವಂತ ಏನಾಗ್ಬಿಡಿದೆ ಅಂತಂದರೆ ಕಡೂರು ಕ್ಷೇತ್ರದಲ್ಲಿ ರಾಜಕೀಯ ಭಾಳ ಮುಂದುವರೆದಾಗಿದೆ. ಇವತ್ತು ಕಡೂರು ಹೆಂಗಾಗಿದೆ ಅಂತಂದರೆ 23ನೇ ಇಸ್ವಿಯಿಂದ ನಂತರ ಫಸ್ಟ್ ಪಕ್ಷದ ಬಗ್ಗೆ ಮಾತಾಡ್ಬಿಡ್ತೀನಿ, ಆಮೇಲೆ ನಮ್ಮ ಕ್ಷೇತ್ರದ ಮಾತಾಡ್ತೀನಿ. ನಾನು JDS ಪಕ್ಷಕ್ಕೆ ಸೇರ್ಕೊಂಡಾಗ ಪೂಜ್ಯ ದೇವೇಗೌಡ ಸಾಹೇಬರು ಬಂದು ನನ್ನನ್ನು ಪಾರ್ಟಿಗೆ ಸೇರಿಸ್ಕೊಂಡ್ರು. ಅದಕ್ಕೆ ನನಗೆ ಭಾಳ ಸಂತೋಷ ಇದೆ. ನಾನು ಹೇಳ್ತಾ ಇದ್ದೆ, ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ, ನಾನು ಅವ್ರನ್ನ ಒಂದ್ಸತಿ ಮಾತಾಡಿಸ್ಬೇಕು, ಒಂದ್ಸತಿ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸ್ಬೇಕು ಅಂತ ಭಾಳ ಆಸೆ. ಆದರೆ ನನ್ನ ಸೌಭಾಗ್ಯ ನನ್ನನ್ನು ಅವರೇ ಪಾರ್ಟಿಗೆ ಸೇರಿಸ್ಕೊಂಡು ಅದಕ್ಕಿಂತ ಪುಣ್ಯ ನನಗೆ ಯಾವುದೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅದೇ ಭಾಳ ದೊಡ್ಡದು ನನ್ನ ಜೀವನದಲ್ಲಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳೋದಾದ್ರೆ, ದೇವೇಗೌಡ ಸಾಹೇಬರು May 18ನೇ ತಾರೀಕು ಕೊಟ್ಟಿರೋದು, ನಾನು May 18 ಕೊಟ್ಟಿರೋದನ. ನಾನು ಯಾರಿಗಾರ ಹೇಳಕ್ಕೆ ಹೋದ್ರೆ ಹೆಂಗಿರಪ್ಪ ಅವೆಲ್ಲ ಬೇಡ, ಆಮೇಲೆ ಮಾಡೋಣ. ನನಗೆ ಏನು ಹೆಮ್ಮೆ ಇದೆ ಅಂದ್ರೆ, ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ May ತಿಂಗಳು ಅಂತಂದರೆ ಈ ಬೇಸಿಗೆ ರಜೆ ಇರೋದು, ನಾವು ಕೇಕೆ ಕಟ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಯಾವಾಗ ಹುಟ್ಟದಪ್ಪ ಅಂತ ಕೇಳೋದು, ನಾನು ದೇವೇಗೌಡರು ಹುಟ್ಟಿದ್ದು ಅಂತ ಹೇಳ್ತಾ ಇದ್ದೆ. ಅಷ್ಟು ಹೆಮ್ಮೆ ನನಗಿದೆ. ನನಗೆ ಇವತ್ತು ನಮ್ಮ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ
ನಾವು ಎಷ್ಟು ಮಟ್ಟಿಗೆ ಗಟ್ಟಿ ಆಗ್ತಾ ಇದೀವಿ ಅಂತಂದ್ರೆ ಬಹಳ ಜನ ವಿರೋಧಿಗಳಿಗೆ ಏನ್ ನಡೀತಿದೆ ಅಂತಾನೆ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಈ ಸಭೆ ಮೂಲಕ ಗೊತ್ತಾಗುತ್ತೆ ಕಡೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂದು ಹಳ್ಳಿಲೂ, ಬೂತಲ್ಲೂ, ಟೌನ್, ವಾರ್ಡಲ್ಲೂ ನಾವು ಸದೃಢವಾಗಿದ್ದೀವಿ. ಯಾರು ನಮ್ಮನ್ನ ಅಲ್ಗಡೆ ಬೇಡ. ಈ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷನೇ ಅತಿ ಹೆಚ್ಚು ಹೆಸರಿಗೆ ಗೆದ್ದಿರೋದು. ಅವಕಾಶ ಸಿಕ್ಕಿದೆ JDS ನಾವು ಜನತಾ ಪಾರ್ಟಿಯಿಂದ ಬಂದಿರೋದು. ಮತ್ತೆ ಅಲ್ಲಿಂದ ಪಕ್ಕಕ್ಕೆ ಬಂದ್ರೆ ಬೀರೂರಲ್ಲಿ SR ಲಕ್ಷ್ಮಣ ನಮ್ಮ ದೊಡ್ಡಪ್ಪರು ಅವರ ಬಹಳ ಆತ್ಮೀಯರು. ಧರ್ಮೇಗೌಡರ ಅಂಕಲ್ ಇವತ್ತು ನಾವು ನೆನೆಸ್ಕೋಬೇಕು. ಇವತ್ತು ನಮ್ಮ ಧರ್ಮೇಗೌಡರ ಅಂಕಲ್ಗೂ ನಮ್ಮ ಕುಟುಂಬಕ್ಕೂ ಯಾವ ಸಂಬಂಧ ಇತ್ತು ಅಂದ್ರೆ ನಮ್ಮ ತಂದೆನೂ ಮತ್ತೆ ಅಂಕಲ್ ಬಹಳ ಒಳ್ಳೆ ಸ್ನೇಹಿತರು. ಒಂದು 3 ತಿಂಗಳು 4 ತಿಂಗಳು ಕರೆದು ಊಟಕ್ಕೆ ಹಾಕೋದು, ಊಟಕ್ಕೆ ಬಾ ಕೆಂಪಣ್ಣ ಅಂತ. ಆ ಸಂಬಂಧ ಎಲ್ಲ ಜಾತಿಗಿಂತ ಮೀರಿದ್ದು ಅಂತ ಅನ್ಸುತ್ತೆ. ಅದು ಅಣ್ಣ ತಮ್ಮಗಳ ಸಂಬಂಧ ಇದ್ದಂಗಿತ್ತು. ಇವತ್ತು ನಮ್ಮ ಭೋಜೇಗೌಡರ ಅಂಕಲ್ ಹೇಳೋ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ದತ್ತಣ್ಣನ ಇದು ಆಶೀರ್ವಾದ ಇರಬೇಕು ನನಗೆ. ದತ್ತಣ್ಣನ ಆಶೀರ್ವಾದ, ಭೋಜೇಗೌಡರ ಅಂಕಲ್ನ ಮಾರ್ಗದರ್ಶನ ಇದ್ರೆ ಖಂಡಿತ ನಾವು ಪಕ್ಷ ಕಟ್ಟಕ್ಕೆ ಬಿಗಿಯಕ್ಕೆ ಅವಕಾಶ ಆಗುತ್ತೆ. ನಮ್ಮ ತಾಲೂಕಲ್ಲಿ ಬಹಳ ಜನ ವ್ಯಂಗ್ಯ ಮಾಡೋರು, ಈ ಹುಡುಗ ಏನಾಗಿದ್ದಾನೆ ಅಂತ. ನಾನು ಖಂಡಿತ ಇವತ್ತವರೆಗೂ ಒಂದು ಗ್ರಾಮ ಪಂಚಾಯತಿ ಸದಸ್ಯನೂ ಅಲ್ಲ. ಆದ್ರೆ ನಮ್ಮ ತಾಲೂಕಲ್ಲಿ ಬಹಳ ಜನಕ್ಕೆ ಬೇಕಾದ್ರೆ ಇಲ್ಲಿ ಯಾರನ್ನೂ ಹೆಣ್ಮಕ್ಳು ಕೇಳಿ, ಚೇತನ್ ಕೆಂಪರಾಜ್ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿರಿಯ ತನಕನೂ, ಯುವಕರಿಂದ ದೊಡ್ಡ ತನಕನೂ ಪ್ರತಿಯೊಬ್ಬರಿಗೂ ನಾನು ಗೊತ್ತಿದ್ದೀನಿ. ಪ್ರತಿ ಒಂದು ಹಳ್ಳಿಲೂ ನನ್ನನ್ನು ಇಷ್ಟಪಡೋಂಥ ವ್ಯಕ್ತಿಗಳಿದ್ದಾರೆ. ಇವತ್ತು ನಾನು ಖಂಡಿತ ನಿಮ್ಗೇನೂ ಕೊಟ್ಟಿಲ್ಲ. ನನಗೆ ನೀವು ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡಿರಿ ಅಂತ ಯಾವ ವ್ಯಕ್ತಿಗಳನ್ನ ಹೇಳ್ತೀನಿ. ನಿಮ್ಮ ಆಶೀರ್ವಾದ ಇರಬೇಕು ಅಣ್ಣ. ಮತ್ತಿಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ದ್ವೇಷದ ರಾಜಕಾರಣ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಕಾರ್ಯಕರ್ತನ ಎದುರಿಸೋದು, ಯಾವ ಮಟ್ಟಿಗೆ ದ್ವೇಷದ ರಾಜಕಾರಣ ಅಂತಂದ್ರೆ ಅಧಿಕಾರಿಗಳನ್ನ ಹಿಡ್ಕೊಂಡು ಇವತ್ತು ಕೆಲಸ ಮಾಡ್ತಾರೆ. ಯಾವ ಮಟ್ಟಿಗೆ ಫ್ಲೆಕ್ಸ್ ಕಟ್ಟಕ್ಕೂ ಸಮಸ್ಯೆ, ಪೊಲೀಸ್ ಇಲಾಖೆಯಲ್ಲಿ ಸುಳ್ಳು ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನ ನಾನು ಕೋರ್ಟಿಗೂ ಹೋಗಿ ಸ್ಟೇ ತಂದಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಎದುರಿಸಕ್ಕೆ ಪ್ರಯತ್ನ ಪಡ್ತಾರಣ್ಣ. ನೀವು ಇದ್ದೀರಾ ಅಂತ ಧೈರ್ಯಕ್ಕೆ ನಾನಿದ್ದೀನಿ, ನಾನೇನಿದ್ದೀನಿ ಅಂತ ಧೈರ್ಯಕ್ಕೆ ನೀವಿದ್ದೀರಾ. ನೀವು ಸಂಬಂಧ ಇರಬೇಕು. ಇನ್ನೊಂದು ತಿಳ್ಕೊಳ್ರಿ, ನಮ್ಮ ವಿರೋಧ ಪಕ್ಷರಿಗೆ ಹೇಳ್ತೀನಿ, ನೀವು ಕೇವಲ 22 ತಿಂಗಳಿದೆ. 22 ತಿಂಗಳಾದ್ಮೇಲೆ ಕಡೂರು ವಿಧಾನಸಭಾ ಕ್ಷೇತ್ರದ ಬದಲಾವಣೆ ಆಗುತ್ತೋ ಇಲ್ವೋ ಅಂತ ನೀವು ನೋಡ್ತೀರಾ. ನೀವು ಯಾರು ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ದ್ವೇಷ ಅನ್ನೋದು ಮಾಡಬೇಡ್ರಿ. ಯಾವತ್ತೂ ಒಬ್ಬ ಮನುಷ್ಯನ ಪ್ರೀತಿಯಿಂದ ಗೆಲ್ಬೇಕು ಹೊರತು ದ್ವೇಷದಿಂದ ಗೆಲ್ಲಕ್ಕೆ ಪ್ರಯತ್ನ ಪಡಬೇಡ್ರಿ. ನೀವು 100 ಕೇಸ್ ಹಾಕಿಸ್ರಿ, ಅದು ನಿಭಾಯಿಸ್ಕೊಂಬರೋ ಶಕ್ತಿ ನಮಗಿದೆ. ಯಾಕೆಂತಂದ್ರೆ ನಾವು ಯಾವತ್ತೂ ಯಾರಿಗೂ ಅನ್ಯಾಯದಲ್ಲೋ ಅಥವಾ ಹೊಡೆದಾಟಕ್ಕೆ ಹುಡ್ಕೊಂಡೋಗಿ ಯಾವತ್ತೂ ಮಾಡಿಲ್ಲ. ನಮ್ಮ ತಂಟೆಗೆ ಯಾವತ್ತು ಯಾರು ಬಂದ್ರೆ ನಾವು ಬಿಟ್ಟಿಲ್ಲ. ನಾವು ಯಾವ ತಂಟೆಗೂ ಹೋಗಲ್ಲ. ನಮ್ಮ ತಂಟೆಗೆ ಅದು ಯಾರಾಗಿರ್ಬೋದು, ನಾವು ಬಂದರೂ ಬಿಡಲ್ಲ. ಯಾಕೆ ಅಂತಂದ್ರೆ ನಿಮಗೆ ನಾನಿದ್ದೀನಿ, ನನಗೆ ನಮ್ಮ ಹಿರಿಯ ನಾಯಕರ ಪಕ್ಷದಲ್ಲಿರುವಂಥ ಎಲ್ಲ ನಾಯಕರಿದ್ದಾರೆ. ಆ ಧೈರ್ಯದ ಮೇಲೆ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಆಗ್ತಾರೆ. ನಾವೇನು ನೋಡೋಣ ಅವಾಗ. ಇವತ್ತು ಯಾಕೆ ಮಾತಾಡೋಣ, ಯಾಕೆ ಮಾತಾಡ್ತೀನಿ ಅಂತಂದ್ರೆ ಇವತ್ತು ಪ್ರತಿ ಒಂದು ಹೆಜ್ಜೆ ಒಂದು ಹೆಸರು ಹಾಕ್ಸ್ಬೇಕಾರೆ ಹೆಸರು ಹಾಕ್ಸ್ಬೇಡ, ಅವನ್ ಕರಿಬೇಡ, ಅವನನ್ನ ಯಾವ್ದಾರ ಒಂದು ವೇದಿಕೆ ಮೇಲೆ ಕರೆದ್ರೆ ಎಲ್ಲದಕ್ಕೂ ಟೀಕೆ. ಇದನ್ನೆಲ್ಲ ಬಿಡ್ರಿ. ಏನು ಭಾಳ ದಿನಗಳಲ್ಲಿ ಎಣಿಸ್ಕೊಂಡ್ಬಿಡ್ರಿ, ದಿನಗಳು ಎಣಿಸ್ಕೊಳ್ಳೋ ಕಾಲ ಬಂದ್ಬಿಟ್ಟಿದೆ. ನಮಗೂ ಒಳ್ಳೇದಾಗುತ್ತೆ. JDS ಪಕ್ಷ ಎಲ್ಲಿದೆ ಅಂತಿದ್ದವ್ರಿಗೆ ಇವತ್ತು ಸಾವಿರಾರು ಜನ ಬಂದು ಸೇರ್ಕೊಂಡಿರಲ್ಲ. ಮತ್ತೆ ನನಗೆ ಭಾಳ ಜನ ಆಡ್ಕೊಳ್ಳೋರು, ಈ ಹುಡುಗ ನಿಂತ್ರೆ ಒಂದು 5,000 ತಾಣಲ್ಲ ಒಂದೇನೋ ಭಾಳ ವ್ಯಂಗ್ಯ ಮಾಡೋರು. ಆಯ್ತಪ್ಪ, ನಾನು ಒಂದೇ ಓಡ್ತಾಳಿ, ನಿಮ್ಗೆ ಯಾಕಪ್ಪ ಚಿಂತೆ, ನೋಡೋಣ ಜನಗಳಿದ್ದಾರೆ, ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ಗೊತ್ತಾಗೋಣ. ನಾನು ಜಾಸ್ತಿ ಮಾತಾಡೋದು ಬೇಡ. ಇನ್ನು ನಮ್ಮ ನಾಯಕರಾದಂಥ ನಿಖಿಲ್ ಅಣ್ಣವ್ರು ಮಾತಾಡ್ಬೇಕು. ಅವ್ರದೇ ಮೇನ್ ಭಾಷಣ ಇರೋದ್ರಿಂದ ನಮ್ಮ ಕಡೂರಿಗೆ ಬಂದಿದ್ದಾರೆ. ಅವ್ರಿಗೆ ನಾವು ನಿಜವಾಗ್ಲೂ ನಾವು ಇಷ್ಟು ಪ್ರೀತಿಯಿಂದ ಅವ್ರಿಗೆ ಸ್ವಾಗತ ಕೊಟ್ಟು ಇದು ಮಾಡಿದ್ದೀವಿ. ನಮ್ಮ ಅಣ್ಣನ ರೀತಿಯಲ್ಲಿ ನಾವು ಕಳಿಸೋಣ. ಇಲ್ಲಿ ಮತ್ತೆ ವಿಶೇಷವಾಗಿ ಒಂದು ಮಾತು ಹೇಳ್ತೀನಿ. ಇವತ್ತು ಕಡೂರಾಗ್ಲಿ ಬೀರೂರಾಗ್ಲಿ JDS ಪಾರಪತ್ಯ ಯಾವತ್ತೂ ಇದೆ. ಆ ಬಾವುಟ ಮುಂದಿನ ದಿನಗಳಲ್ಲಿ ಆರ್ಸಕ್ಕೆ ಕಾರ್ಯಕರ್ತರು ಬಹಳ ಉತ್ಸುಕವಾಗಿರೋಣ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ನನಗೆ ನಮ್ಮ ಬಾಲಣ್ಣರ ಬಗ್ಗೆ ಹೇಳ್ಬೇಕು. ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮೂರಿನ ಮೊಮ್ಮಗ ಅಂತ. ನಮ್ಮ ತಾಯಿ ಊರು ನವಿಲೆ ಅಂತ ಚಂದ್ರಪಟ್ಟಣದಲ್ಲಿ ಬರುತ್ತೆ. ಆ ಅಣ್ಣರು ಯಾವಾಗ ಸಿಕ್ಕರು ಹೇಳ್ತಾರೆ, ಬಾರಪ್ಪ ನಮ್ಮೂರು ಹುಡುಗ ಅಂತ. ಆ ಪ್ರೀತಿ ಇದೆಯಲ್ಲ ಅದು ಸಾಕು ಅಂತ ಹೇಳ್ತಾ, ನನಗಿಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೃದಯಪೂರ್ವಕ ನನ್ನ ಮಾತು ನೋಡ್ತೀನಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.